ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಮಸಾಲ ಅಂದರೆ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಮತ್ತು ಅದನ್ನು ಯಾವ ರೀತಿ ಮಸಾಲ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಯಾವ ರೀತಿ ಮಸಾಲ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ, ನೋಡ್ಕೊಂಡು ಬರುವ ಬನ್ನಿ. ಮೊದಲಿಗೆ ನಾವಿಲ್ಲಿಗ ಒಣಮೆಣಸು ತಗೋಬೇಕು, ಬ್ಯಾಡಗೆ ಮೆಣಸು. ನಾನಿಲ್ಲಿ 12ರಿಂದ 14 ಮೆಣಸು ತೊಗೊಂಡಿದ್ದೇನೆ, ಬ್ಯಾಡಗೆ ಮೆಣಸು. ಅಂದರೆ ಒಂದು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಒಂದು ತೆಂಗಿನಕಾಯಿಗೆ ನೀವು 12ರಿಂದ 14 ಮೆಣಸು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ, ಮೆಣಸು ಜಾಸ್ತಿ ಆದರೆ ಅದು ಟೇಸ್ಟ್ ಬರಲ್ಲ. ಆನಂತರ ಇದಕ್ಕೆ 1 ಸ್ಪೂನು ಕರಿಮೆಣಸು, ಆಮೇಲೆ 1/4 ಸ್ಪೂನು ಮೆಂತೆ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆಯೇ 3ರಿಂದ 4 ಸ್ಪೂನು ಕೊತ್ತಂಬರಿ ಬೀಜ, ಹಾಗೆಯೇ ಬೆಳ್ಳುಳ್ಳಿ ಅಂದರೆ 10ರಿಂದ 12 ಎಸಳು ಇರಲಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು. ಆನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ಇದನ್ನು ಈಗ ಮಸಾಲನ ಈಗ ಹುರ್ಕೋಬೇಕಲ್ಲ, ಅದಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ಅದರಲ್ಲಿ ಈಗ ಮಸಾಲಾನ ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ ಉಂಟು ನೋಡಿ ಅದನ್ನ ಈಗ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವಿಲ್ಲಿ ಮೆಣಸು ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಬೀಜ ಇದನ್ನೆಲ್ಲ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇವೆ. ಆನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದೇ ಪ್ಯಾನಿಗೆ ಆಯಿಲನ್ನು ಹಾಕ್ಕೊಂಡು ಒಂದು ಈರುಳ್ಳಿನ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅದೇ ಪ್ಯಾನಿಗೆ ಈರುಳ್ಳಿ ಏನೋ ಫ್ರೈ ಆಗಿದೆಯಲ್ಲ, ಅದಕ್ಕೇನೆ ತೆಂಗಿನಕಾಯಿ ತುರಿದಿಟ್ಕೊಂಡ ತೆಂಗಿನಕಾಯಿ ಇದೆಯಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಓಕೆ, ಈಗ ಮಸಾಲ ಎಲ್ಲ ಹುರಿದಾಗಿದೆ. ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿ, ಲಿಂಬೆ ಗಾತ್ರದ ಹುಣಸೆ ಹುಳಿನ ಹಾಕ್ಕೊಂಡು ಈಗ ಇದನ್ನು ಮಸಾಲನ ರುಬ್ಕೋಬೇಕು. ನಾನಿಲ್ಲಿ ಗ್ರೈಂಡರಲ್ಲಿ ಮಸಾಲನ ರುಬ್ಕೋತಾ ಇದ್ದೇನೆ. ಯಾಕಂದರೆ ಗ್ರೈಂಡರಲ್ಲಿ ಮಸಾಲನ ರುಬ್ಕೊಂಡ್ರೆ ಚೆನ್ನಾಗಿ ಅದು ನೈಸಾಗಿ ಏನೋ ಗ್ರೈಂಡ್ ಆಗಿರ್ತದೆ. ಮಿಕ್ಸಿಲಿ ಆದರೆ ಸ್ವಲ್ಪ ಗರಿ ಉಳಿತದೆ. ಅದಕ್ಕೋಸ್ಕರ ನಾವು ಗ್ರೈಂಡರಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಟೇಸ್ಟಾಗಿ ಬರ್ತದೆ ಅಂತ ಈಗ ನಾನು ಗ್ರೈಂಡರಲ್ಲಿ ಮಸಾಲನ ರುಬ್ಕೋತೇನೆ. ಓಕೆ, ಈಗ ಮಸಾಲ ರೆಡಿ ಆಗ್ತಾ ಇರುವ ಹಾಗೆ ನಾನಿಲ್ಲೊಂದು ಮಣ್ಣಿನ ಪಾತ್ರೆ ಇಟ್ಟು, ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ನಾನು ಚಿಕನ್ ಗ್ರೇವಿನ ಮಾಡ್ತಾ ಇದ್ದೇನೆ. ಒಂದು ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲನ್ನು ಹಾಕೋಬೇಕು. ನಂತರ ಅದಕ್ಕೆ ಕರಿಬೇವು ಹಾಕಿ 1-2 ಮೀಡಿಯಮ್ ಗಾತ್ರದ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೇನೆ. ಈಗ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ಇದು ಆಪ್ಷನಲ್, ಒಂದು ಟೊಮೆಟೊವನ್ನು ನೀವು ಆ್ಯಡ್ ಮಾಡ್ಕೋಬೋದು. ಟೊಮೆಟೊ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಕೆಲವರು ಟೊಮೆಟೊವನ್ನು ಅದಕ್ಕೆ ಹಾಕೋದಿಲ್ಲ. ನಾನೀಗ ಇಲ್ಲಿ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಟೊಮೆಟೊವನ್ನು ಹಾಕಿ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಸಾಲಾನ ಅದು ನೀರು ಬಿಡೋ ತನಕ, ಟೊಮೆಟೊ ಈರುಳ್ಳಿದು ನೀರು ಬಿಡೋ ತನಕ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ. ಆ ನಂತರ ಚಿಕನ್ನ ಆ್ಯಡ್ ಮಾಡಬೇಕು. ಚಿಕನ್ ಆ್ಯಡ್ ಮಾಡಿದ ನಂತರ ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಗುಚ್ಕೊಂಡು ಆನಂತರ ಮುಚ್ಚಳ ಮುಚ್ಚಿ ಒಂದು 10ರಿಂದ 20 ನಿಮಿಷ ಅದನ್ನು ಕುಕ್ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು. ಓಕೆ, ಈಗ ನೀವು ನೋಡ್ಬೋದು ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನಾವು ಗ್ರೈಂಡರಲ್ಲಿ ಮಸಾಲ ಏನೋ ರುಬ್ಕೊಂಡಿದ್ದೀವಲ್ಲ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆ, ಈಗ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಆನಂತರ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಮುಚ್ಚಳ ಮುಚ್ಚಿ 1-2 ನಿಮಿಷ ಕುದಿಸ್ಕೋಬೇಕು. ಈಗ ಚಿಕನ್ ಗ್ರೇವಿ ರೆಡಿ. ಇದು ಕರಾವಳಿ ಭಾಗದಲ್ಲಿ ಈ ಥರ ಚಿಕನ್ ಗ್ರೇವಿನ ಮಾಡ್ತಾರೆ. ಕೋರಿ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಇರ್ತದಲ್ಲ, ಅದಕ್ಕೆ ಈ ಗ್ರೇವಿ
ತುಂಬ ಒಳ್ಳೆ ಕಾಂಬಿನೇಷನ್. ಇಲ್ಲಿ ಜಾಸ್ತಿಯಾಗಿ ಕರಾವಳಿಯಲ್ಲಿ ಇದೇ ಥರ ಚಿಕನ್ ಗ್ರೇವಿನ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ. ಕರಾವಳಿಯಲ್ಲಿ ಅಂದರೆ ತುಳುನಾಡಿನಲ್ಲಿ ಕೋರಿ ರೊಟ್ಟಿ ಅಂತ ಫೇಮಸ್. ಈ ಕೋರಿ ರೊಟ್ಟಿಗೆ ಈ ಥರನೇ ಅಂದರೆ ಚಿಕನ್ ಗ್ರೇವಿನ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ, ಬಾಯ್.